ಸ್ನೇಹಿತರೆ ನಮಸ್ಕಾರ. ಈ ಥರ ಸೂರ್ಯಾಸ್ತ ಆಗೋದನ್ನು ನೋಡ್ತಾ ಇದ್ರೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ? ಅದರಲ್ಲೂ ಈ ಥರ ನದಿ ದಂಡೆ ಮೇಲೆ ಅಥವಾ ಸಮುದ್ರ ತಟದಲ್ಲಿ ಕುತ್ಕೊಂಡು ಸನ್ಸೆಟ್ ಆಗೋದನ್ನು ಅಥವಾ ಸನ್ರೈಸ್ ಆಗೋದನ್ನು ನೋಡ್ತಾ ಇದ್ರೆ ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ. ಫುಡ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ಅವಾಗವಾಗ ಬೇರೆ ಬೇರೆ ಊರಿಗೆ ಹೋಗ್ತಾ ಇರ್ತೀನಿ. ಈ ಹೋಟೆಲ್ ಬಂದು ನಮ್ಮ ಶಿವಮೊಗ್ಗದ ಪಕ್ಕದಲ್ಲೇ ಇರೋ ಬೆಂಕಿಪುರದ್ದು, ಅಂದರೆ ಭದ್ರಾವತಿದು ಸುರೇಶ್ ದರ್ಶಿನಿ ಅಂಥೇಳಿ. ಹೀಗೆ ಭದ್ರಾವತಿಗೆ ವಿಸಿಟ್ ಮಾಡಿದಾಗ ಕಾಣಿಸ್ತು. ಒಳಗಡೆ ನೋಡಿದ್ರೆ ತುಂಬ ವಿಂಟೇಜ್ ಸ್ಟೈಲ್ ಇತ್ತು. ನನಗೆ ಹಳೆಯ ಹೋಟ್ಲ್ ಅಂದರೆ ತುಂಬ ಇಷ್ಟ. ಇದನ್ನು ಸ್ಟಾರ್ಟ್ ಮಾಡಿದವರು ಸೂರಪ್ಪಯ್ಯ ಕಾರಂತರ ಅಂಥೇಳಿ, ಮೂಲತಃ ಕುಂದಾಪುರದ ಕೋಡೇರಿ ಇವರು ಕರ್ನಾಟಕದ ಬೇರೆ ಬೇರೆ ಊರುಗಳಲ್ಲಿ ಹೋಟೆಲಲ್ಲಿ ಕೆಲಸ ಮಾಡಿ 1962ರಲ್ಲಿ ಭದ್ರಾವತಿಯಲ್ಲಿ ತಮ್ಮ ಸ್ವಂತ ಹೋಟೆಲ್ನ ಸ್ಥಾಪನೆ ಮಾಡ್ತಾರೆ. ಹೋಟೆಲ್ ಸ್ಟಾರ್ಟ್ ಮಾಡಿದಾಗ ಹೋಟೆಲ್ನ ಹೆಸರು ವಿದ್ಯಾರ್ಥಿ ಭವನ್ ಅಂತ ಹೆಸರಿಟ್ಟಿದ್ರಂತೆ. ಅದಾದಮೇಲೆ ಸುರೇಶ್ ದರ್ಶಿನಿ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ. ಈ ಥರ ವಿಂಟೇಜ್ ಸ್ಟೈಲ್ ಹೋಟೆಲ್ಗಳು ತುಂಬ ಕಮ್ಮಿ ಸಿಗೋದು. ಅದರಲ್ಲೂ ಆ ಪೈಂಟ್ ನೋಡಿ, ಕ್ರೀಮ್ ಕಲರ್ ಪೈಂಟಿಂಗು, ಹಳೇ ಸ್ಟೈಲ್, ಅದು ತುಂಬ ಖುಷಿ ಅನಿಸ್ತು ನೋಡಿದ್ದು. ಇಲ್ಲಿ ಸಿಗೋದು ತುಂಬ ಕಮ್ಮಿ ತಿಂಡಿ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ ಇಡ್ಲಿಗೆ ಹಿಂಗೆ ಹಾಕಿರೋದೊಂದು ಸಾಂಬಾರು ಕೊಡ್ತಾರೆ, ಸಖತ್ತಾಗಿದೆ ಟೇಸ್ಟು. ನಾನು ಎಲ್ಲೂ ಈ ಥರ ಟ್ರೈ ಮಾಡಿರಲಿಲ್ಲ. ಇಲ್ಲಿ ದೋಸೆ ಸ್ಪೆಷಲ್ಲು. ನನಗೆ ದೋಸೆ ಅಂದರೆ ತುಂಬ ಇಷ್ಟ. ಇಲ್ಲಿ ಏನಕ್ಕೆ ದೋಸೆ ಸ್ಪೆಷಲ್ ಅಂತ ಹೇಳಿದ್ರೆ, ಇಲ್ಲಿ ಬೆಣ್ಣೆ ಮಸಾಲೆ ಮತ್ತು ಬೆಣ್ಣೆ ಖಾಲಿ ಅಂತ ಸಿಗುತ್ತೆ. ಸಖತ್ ಯೂನಿಕ್ ಆಗಿತ್ತು ಟೇಸ್ಟು. ನಾನು ಫಸ್ಟು ಒಂದು ಬೆಣ್ಣೆ ಮಸಾಲೆ ತೊಗೊಂಡೆ, ಅದಾದಮೇಲೆ ಬೆಣ್ಣೆ ಖಾಲಿ ತೊಗೊಂಡೆ. ಆ ಬೆಣ್ಣೆ ಟೇಸ್ಟು ತುಂಬ ಹೈಲೈಟ್ ಹೊಡಿತಿತ್ತು ದೋಸೆಯಲ್ಲಿ. ಯೂಶ್ವಲಿ ನಾವು ಬೇರೆ ಹೋಟ್ಲುಗಳಲ್ಲಿ ಬೆಣ್ಣೆ ದೋಸೆ ತೊಗೊಂಡಾಗ ಅಷ್ಟು ಹೈಲೈಟ್ ಹೊಡೆಯಲ್ಲ. ಇದು ನಾನು ಸ್ಕೂಲ್ ಡೇಸಲ್ಲಿ ನಮ್ಮ ಊರುಗಳಲ್ಲಿ ತಿಂದಾಗ ಈ ಥರ ಟೇಸ್ಟ್ ಸಿಗ್ತಾಯಿತ್ತು. ಬಟ್ ಆ ಟೇಸ್ಟ್ ಇಲ್ಲಿ ಸಿಕ್ತು. ನಾನು ಅವ್ರಿಗೆ ಕೇಳಿದೆ, ಏನಕ್ಕೆ ಇಷ್ಟು ಬೆಣ್ಣೆದು ಹೈಲೈಟ್ ಬರ್ತಾಯಿದೆ ಟೇಸ್ಟು ಅಂತ ಕೇಳಿದಾಗ ಅವ್ರು ಹೇಳಿದ್ದು, ಇವರು ಬೆಣ್ಣೆನ ವೇಲೂರಿಂದ ತರಿಸ್ತಾರೆ, ತಮಿಳ್ನಾಡಿನ ವೇಲೂರಿಂದ ತರಿಸ್ತಾರಂತೆ. ಇವರು ಸ್ಟಾರ್ಟಿಂಗಿಂದನೂ, ಅಂದರೆ 1962ರಲ್ಲಿ ಯಾವಾಗ ಹೋಟೆಲ್ಸ್ನ ಸ್ಟಾರ್ಟ್ ಮಾಡ್ತಾರೆ ಅವಾಗಿಂದನೂ ಅಲ್ಲಿಂದನೇ ತರಿಸ್ತಾ ಇರೋದಂತೆ. ತುಂಬ ಪ್ಯೂರೆಸ್ಟ್ ಫಾರ್ಮಲ್ಲಿ ಸಿಗುತ್ತಂತಲ್ಲಿ. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನೀವು ಟ್ರೈ ಮಾಡಿ, ನಿಮಗೆ 100% ಇಷ್ಟ ಆಗುತ್ತೆ ಈ ದೋಸೆ. ಅದರೊಳಗಡೆ ಚಟ್ನಿ ಹೆಚ್ಚಿರ್ತಾರೆ ಮತ್ತು ಆ ಪಲ್ಯವೂ ತುಂಬ ಚೆನ್ನಾಗಿದೆ. ಆ ಟೆಕ್ಸ್ಚರ್ ನೋಡಿ, ಸಖತ್ತಾಗಿದೆ ಟೆಕ್ಸ್ಚರು. ಹೊರಗಡೆ ಒಂಥರ ಕ್ರಿಸ್ಪಿ, ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಒಂದು ಖಾರ ಚಟ್ನಿ ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯ್ತು ನನಗೆ. ವಡೆ ಅಂತೂ ತುಂಬ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿದೆ ವಡೆನೂ. ನೀವು ಟ್ರೈ ಮಾಡಿ. ಇಲ್ಲಿ ಇನ್ನೊಂದು ಸ್ಪೆಷಲ್ ಅಂದರೆ, ಇಲ್ಲಿ ಬೆಣ್ಣೆ ಮುರುಕು ಅಂದರೆ ಬೆಣ್ಣೆ ಚಕ್ಲಿ ತುಂಬ ಫೇಮಸ್ಸು. ಶನಿವಾರ ರಜಾ ಇರುತ್ತೆ. ಟೀನೂ ಅಷ್ಟೇ, ಈ ನಮ್ಮ ಆಗುಂಬೆ ತೀರ್ಥಹಳ್ಳಿ ಕಡೆ ಟ್ರೈ ಮಾಡಿರ್ತೀರಲ್ಲ ಆ ಥರ ಟೀ ಇದು. ಸುರೇಶ್ ದರ್ಶಿನಿ ಹೋಟೆಲ್ನ ಅಡ್ರೆಸ್ಸು ಭದ್ರಾವತಿಯಲ್ಲಿ ಹಾಲಪ್ಪ ಸರ್ಕಲ್ ಅಂತ ಬರುತ್ತೆ. ಅದರಿಂದ ಸ್ವಲ್ಪ ಹಿಂದೆನೇ ಇದೆ ಈ ಹೋಟೆಲ್ಲು. ನೀವು ವಿಸಿಟ್ ಮಾಡಿ, ಹೇಗಿದೆ ಅಂತ ತಿಳಿಸಿ. ಇವರು ಸುಬ್ರಹ್ಮಣ್ಯ ಕಾರಂತರ ಅಂಥೇಳಿ, ಸೂರಪ್ಪಯ್ಯ ಕಾರಂತರವರ ಮಗ. ಈಗ ಅವರೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಹೋಟೆಲ್ನ. ಇಲ್ಲಿ ಬೆಣ್ಣೆ ಚಕ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿದೆ. ನೀವು ವಿಸಿಟ್ ಮಾಡಿ, ಈ ಜಾಗನ ಎಂಜಾಯ್ ಮಾಡಿ.